ಶುಭೋದಯ. ಹೊಸ ಹೃದಯ ಮತ್ತು ಹೊಸ ಆತ್ಮ. ಯೆಹೆಜ್ಕೇಲನ ಪ್ರವಾದನ ಗ್ರಂಥ 11ನೇ ಅಧ್ಯಾಯ 19 ಹಾಗೂ 20ನೇ ವಚನ. ಅವರು ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ನೆರವೇರಿಸಲಿ ಎಂದು ನಾನು ಅವರಿಗೆ ಒಂದೇ ಮನಸ್ಸನ್ನು ದಯಪಾಲಿಸಿ ನೂತನ ಸ್ವಭಾವವನ್ನು ಅವರಲ್ಲಿ ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ಅವರೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ಅವರಿಗೆ ಅನುಗ್ರಹಿಸುವೆನು. ಅವರು ನನಗೆ ಪ್ರಜೆಯಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ಈ ವಾಕ್ಯ ಭಾಗವನ್ನು ಕೇಳಿದರೆ ನಾವು ಏಷಾಯನ ಪ್ರವಾದನ ಗ್ರಂಥದಲ್ಲಾಗಲಿ ಅಥವಾ ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ಯಾವ ರೀತಿಯಾದಂಥ ವಾಕ್ಯಗಳನ್ನು ಕೇಳಿದೆವು ಅದೇ ರೀತಿಯಾದಂಥ ವಾಕ್ಯ ಭಾಗವನ್ನು ಇಲ್ಲಿ ಇದು ಪ್ರತಿಧ್ವನಿಸುತ್ತಿದೆ. ಈ ಯೆಹೆಜ್ಕೇಲನ ಪ್ರವಾದಿಯು ಕಂಡಂತಹ ಹೊಸ ಹೃದಯದ ದರ್ಶನವು ಈ ಬಂಧನದ ಮಧ್ಯದಲ್ಲಿರುವಂತಹ ಆಘಾತ ಮತ್ತು ರಾಷ್ಟ್ರೀಯವಾಗಿ ಈ ಗುರುತಿನ ಕುಸಿತದಿಂದ ಒಳಗಾಗಿರುವಂತಹ ಇಸ್ರಾಯೇಲ್ಯರ ಆ ಒಂದು ನೋವಿನ ಮಧ್ಯದಲ್ಲಿ ಉದ್ಭವಿಸುವಂತಹ ಒಂದು ದರ್ಶನವಾಗಿರ್ತದೆ. ಇಸ್ರಾಯೇಲಿನ ಸಮಸ್ಯೆ ಕೇವಲ ರಾಜಕೀಯ ಸೋಲನ ಮಾತ್ರ ತೋರಿಸುತ್ತಿರಲಿಲ್ಲ, ಅದು ಆಧ್ಯಾತ್ಮಿಕವಾದಂತಹ ಜಡತೆಯನ್ನ ತೋರಿಸ್ತಿತ್ತು. ಕಲ್ಲಿನ ಹೃದಯ ಎಂಬುವಂತಹ ರೂಪಕವು ಹಠ, ಸಂವೇದನಾ ಶೂನ್ಯತೆಯನ್ನ ಮತ್ತು ಜೀವ ಕೊಡುವ ದೇವರ ಸನ್ನಿಧಿಗೆ ವಿರೋಧವನ್ನ ಸೂಕ್ಷ್ಮವಾಗಿ ಹಿಡಿದುಕೊಳ್ಳುವಂತಹ ಸಂಬಂಧವನ್ನ ತೋರಿಸ್ತಾ ಇತ್ತು. ಈ ಸ್ಥಿತಿಗೆ ದೇವರು ನೀಡುವಂತಹ ಪ್ರತಿಕ್ರಿಯೆ ಬಲವಂತವಲ್ಲ, ಅದು ಪರಿವರ್ತನೆಯಾಗಿದೆ. ನಾನು ಅವರಿಗೆ ಒಂದು ಹೃದಯವನ್ನ ಕೊಡುವೆನು, ಅವರ ಮನಸ್ಸಿನಲ್ಲಿ ನಾನು ಕಾರ್ಯವನ್ನ ಮಾಡುವೆನು, ಹೊಸ ಆತ್ಮವನ್ನ ಇಡುವೆನು ಎಂಬುದಾಗಿ ಹೇಳುವಾಗ ಈ ಕಾರ್ಯದ ಪೂರ್ಣ ಉಪಕ್ರಮ ದೇವರದ್ದೇ. ಸಂಪೂರ್ಣವಾಗಿ ದೇವರು ತಾನು ಕಾರ್ಯ ಮಾಡುವಂಥದ್ದನ್ನ ಇಲ್ಲಿ ನಾವು ನೋಡುತ್ತೇವೆ. ಮಾನವ ಅಸಮರ್ಥತೆಯೇ ದೈವಿಕ ಹಸ್ತಕ್ಷೇಪಕ್ಕೆ ಕಾರಣವಾಗ್ತದೆ. ಇಲ್ಲಿ ಹೊಸತನ ಎಂದರೆ ಮಾನವ ಪ್ರಯತ್ನದಿಂದ ಉಂಟಾಗುವ ಬದಲಾವಣೆಯಲ್ಲ, ಅದು ಕೃಪೆಯಿಂದ ದೊರಕುವಂತಹ ಮರುಸೃಷ್ಟಿಯಾಗಿದೆ ಎಂಬುದಾಗಿ ಈ ವಾಕ್ಯ ಭಾಗ ಹೇಳ್ತದೆ. ಇಲ್ಲಿ ಒಂದು ಹೃದಯ ಅನ್ನುವಂತಹ ವಾಗ್ದಾನವು ನಮ್ಮಲ್ಲಿ ಈ ಸಮುದಾಯಾತ್ಮಕವಾದಂತಹ ಪುನರುಜ್ಜೀವನದ ಮಾತನ್ನ ನಮಗೆ ಹೇಳ್ತಲಿದೆ. ಇವರು ಸೆರೆಯಲ್ಲಿದ್ದಾಗ, ಬಂಧನದಲ್ಲಿದ್ದಾಗ ಅಲ್ಲಿ ಜನರು ಆಂತರಿಕವಾಗಿಯೂ ಹಾಗೂ ಬಹಿರಂಗವಾಗಿಯೂ ಬಹಳ ನೋವನ್ನ ಅವರು ನೋಡಿರ್ತಾರೆ. ಇಲ್ಲಿ ದೇವರು ಹೊಸತನ ಎಂಬುದಾಗಿ ಹೇಳುವಾಗ ಇದು ಕೇವಲ ವೈಯಕ್ತಿಕ ಒಳಜಗತ್ತನ್ನ ಮಾತ್ರವೇ ಅಲ್ಲ, ಸಮೂಹ ಗುರುತನ್ನು ಸಹ ಅದು ಗುಣಪಡಿಸ್ತಲಿದೆ. ಈ ಏಕತೆಯನ್ನ ಸಮಾನತೆಯಿಂದ ಅಲ್ಲ, ಹಂಚಿಕೊಂಡ ಪರಿವರ್ತನೆಯಿಂದ ಹುಟ್ಟುತ್ತದೆ ಎಂಬುದಾಗಿ ಈ ವಾಕ್ಯ ಭಾಗ ನಮಗೆ ಹೇಳ್ತದೆ. ಕಲ್ಲಿನ ಹೃದಯವನ್ನ ಮಾಂಸದ ಹೃದಯದಿಂದ ಬದಲಿಸುವಂಥದ್ದು ದೇವರ ಕಡೆಗೆ, ಇತರರ ಕಡೆಗೆ ಮತ್ತು ದುಃಖದ ಕಡೆಗೆ ಮರುಸಂವೇದನೆಯನ್ನ ಸೂಚಿಸುವಂಥದ್ದಾಗಿರ್ತದೆ. ಇಲ್ಲಿ ನಾನು ನಿಮಗೆ ಹೊಸ ಹೃದಯವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುವಾಗ ಅದು ಆ ನಾಜುಕತೆಯನ್ನ ತೋರಿಸುವಂಥದ್ದಾಗಿರ್ತದೆ, ಪ್ರತಿಕ್ರಿಯಾಶೀಲತೆಯನ್ನ ತೋರಿಸುವಂಥದ್ದಾಗಿರ್ತದೆ, ಅದು ಜೀವಂತವಾಗಿದೆ ಎಂಬುದಾಗಿ ಆ ಹೃದಯವನ್ನ ತೋರಿಸುವಂಥದ್ದಾಗಿರ್ತದೆ. ದೇವರು ಕರುಣೆ, ಪಶ್ಚಾತ್ತಾಪ ಮತ್ತು ನಿಷ್ಠಾವಂತ ವಿಧೇಯತೆಯನ್ನ ಹೊಂದಿರುವಂಥ ಸಾಮರ್ಥ್ಯವಾದಂತಹ ಜನರನ್ನ ಬಯಸುತ್ತಾನೆ ಎಂಬುವಂಥದ್ದನ್ನು ನಮಗೆ ತೋರಿಸಿಕೊಡ್ತದೆ. ಈ ಯೆಹೆಜ್ಕೇಲನ ದರ್ಶನದಲ್ಲಿ ನಾವು ಆಧ್ಯಾತ್ಮಿಕವಾಗಿ ಅನುಭವಿಸಿರುವಂತಹ ವಿಧಿವಾದಕ್ಕೆ ಸವಾಲನ್ನ ಹಾಕುತ್ತದೆ. ಆಳವಾಗಿ ಬೇರು ಬಿಟ್ಟಂತ ಪ್ರತಿರೋಧದ ಮಾದರಿಗಳು ಸಹ ದೇವರ ಪರಿವರ್ತನಾಕಾರಿ ಶಕ್ತಿಗೆ ಮೀರಿದವುಗಳಲ್ಲ. ಮಾನವ ಹೃದಯಗಳು ಶೀತಗೊಂಡಿರುವಲ್ಲಿ ದೇವರು ಉಷ್ಣತೆಯನ್ನ ವಾಗ್ದಾನ ಮಾಡುತ್ತಾನೆ, ಕಠಿಣತೆ ಆವರಿಸಿರುವಲ್ಲಿ ಪ್ರತಿಕ್ರಿಯಾಶೀಲತೆಯನ್ನ ನೀಡುತ್ತಾನೆ. ಈ ಒಂದು ವಾಕ್ಯ ಭಾಗ ಪ್ರಾರ್ಥನಾತ್ಮಕವಾದಂತಹ ಒಂದು ರೀತಿಯಲ್ಲಿ ನಾವು ತೆರೆದ ಮನಸ್ಸಲ್ಲಿ ನೋಡುವಂತಹ ರೀತಿಯಲ್ಲಿ ನಮಗೆ ಆಹ್ವಾನಿಸುತ್ತದೆ. ದೇವರು ನಮ್ಮಲ್ಲಿ ಹೊಸತನವನ್ನ ನೋಡುವಾಗ ಅಲ್ಲಿ ದೇವರು ತಾನೇ ಕಾರ್ಯ ಮಾಡುವಂತಹ, ದೇವರು ತಾನೇ ಪುನಃ ಹೊಸ ರೂಪವನ್ನ ನೀಡುವಂತಹ, ಅದು ನಾವು ಸ್ವಂತವಾಗಿ ಬದಲಾಯಿಸಲಾಗದಂತಹ ಸಂಗತಿಗಳನ್ನು ನಮ್ಮ ಮುಂದೆ ಇಡುತ್ತದೆ. ನಿಜವಾದಂತಹ ವಿಧೇಯತೆ ಅಂದರೆ ಅದು ಭಯದಿಂದ ಬರುವುದಿಲ್ಲ, ದೇವರ ಆತ್ಮನಿಂದ ಪೋಷಿಸಲ್ಪಟ್ಟ ಮರುನವೀಕೃತ ಆಂತರಿಕ ಜೀವನದಿಂದ ಹರಿದು ಬರುತ್ತದೆ ಎಂಬುದನ್ನು ಯೆಹೆಜ್ಕೇಲನು ನಮಗೆ ನೆನಪಿಸುತ್ತಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.